ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾಡು ನುಡಿ ಲೈವ್ಗೆ ಸ್ವಾಗತ. ಸ್ನೇಹಿತರೆ, ಸಾಲಗಾರರಿಗೆ ಇದೀಗ ಗುಡ್ ನ್ಯೂಸ್ ಸುದ್ದಿಯೊಂದು ಇದೆ. ಇನ್ಮುಂದೆ ಬ್ಯಾಂಕ್ಗಳೇ EMI ರಿಲೀಫ್ ಅನ್ನು ನೀಡಲಿದೆ. ಹಾಗಿದ್ರೆ ಏನು ಈ ಹೊಸ ನಿಯಮ? ವಿಡಿಯೋವನ್ನು ಪೂರ್ತಿಯಾಗಿ ವಾಚ್ ಮಾಡಿ. ನೀವು ಬ್ಯಾಂಕಿಂದ ಸಾಲ ಪಡೆದಿದ್ದೀರಾ? ಹಾಗಿದ್ದಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ನಿಮಗೊಂದು ಮಹತ್ವದ ಸಿಹಿಸುದ್ದಿ ನೀಡಿದೆ. ಪ್ರಕೃತಿ ವಿಕೋಪಗಳ ಸಂದರ್ಭದಲ್ಲಿ ಸಾಲದ ಕಂತು ಪಾವತಿಸಲು ಕಷ್ಟಪಡುವ ಗ್ರಾಹಕರಿಗೆ ನೆರವಾಗಲು RBI ಇದೀಗ ಹೊಸ ಮಾರ್ಗಸೂಚಿಯನ್ನು ಸಿದ್ಧಪಡಿಸಿದೆ. ಈ ನಿಯಮ ಜುಲೈ 1, 2026ರಿಂದ ಜಾರಿಗೆ ಬರಲಿದೆ. ನೋಂದಣಿ ಇಲ್ಲದೆಯೇ ಸಿಗಲಿದೆ ಇನ್ಮುಂದೆ EMI ರಿಯಾಯಿತಿ. ಈ ಮೊದಲು ಪ್ರವಾಹ, ಭೂಕಂಪ ಮತ್ತು ಚಂಡಮಾರುತದಂತಹ ವಿಪತ್ತುಗಳು ಸಂಭವಿಸಿದಾಗ ಸಾಲಗಾರರು ತಮಗೆ EMI ಪಾವತಿಸಲು ವಿನಾಯಿತಿ ಬೇಕಂತ ಹೇಳಿ ಬ್ಯಾಂಕ್ಗಳಿಗೆ ಅಲೆದು ಅರ್ಜಿಯನ್ನು ಸಲ್ಲಿಸಬೇಕಿತ್ತು. ಆದರೆ ಹೊಸ ನಿಯಮದಂತೆ ನಿಮ್ಮ ಪ್ರದೇಶದಲ್ಲಿ ಸರ್ಕಾರವು ಅಧಿಕೃತವಾಗಿ ಪ್ರಾಕೃತಿಕ ವಿಕೋಪ ಅಂತ ಹೇಳಿ ಘೋಷಣೆ ಮಾಡಿದರೆ ಬ್ಯಾಂಕ್ಗಳೇ ಸ್ವಯಂ ಪ್ರೇರಿತವಾಗಿ ನಿಮಗೆ ಸಾಲ ಮರುಪಾವತಿಯಲ್ಲಿ ರಿಯಾಯಿತಿಯನ್ನು ನೀಡಲಿವೆ. ಅದೇ ರೀತಿ ಹೊಸ ನಿಯಮದ ಪ್ರಕಾರ ರಾಜ್ಯ ವಿಪತ್ತು ಪರಿಹಾರ ನಿಧಿ ಅಥವಾ ರಾಷ್ಟ್ರೀಯ ವಿಪತ್ತು ಪರಿಹಾರ ನಿಧಿ ಅಡಿಯಲ್ಲಿ ಘೋಷಿತವಾದ ನೈಸರ್ಗಿಕ ವಿಕೋಪಗಳಿಗೆ ಮಾತ್ರ ಇದು ಅನ್ವಯವಾಗುತ್ತೆ. ವಿಪತ್ತು ಘೋಷಣೆಯಾದ 45 ದಿನಗಳ ಒಳಗಡೆ ಬ್ಯಾಂಕ್ಗಳು ಸಾಲಗಾರರಿಗೆ ಈ ಸೌಲಭ್ಯ ನೀಡುವ ಪ್ರಕ್ರಿಯೆಯನ್ನು ಆರಂಭಿಸಬೇಕು. ಹಾಗಿದ್ರೆ ಇದರಿಂದ ಯಾರಿಗೆ ಲಾಭ ಸಿಗಲಿದೆ? ಈ ಸೌಲಭ್ಯ ಕೇವಲ ಆಕ್ಟಿವ್ ಅಥವಾ ಸ್ಟ್ಯಾಂಡರ್ಡ್ ಖಾತೆದಾರರಿಗೆ ಮಾತ್ರ ಲಭ್ಯ. ಅಂದರೆ ನಿಮ್ಮ ಕಂತುಗಳು 30 ದಿನಗಳಿಗಿಂತ ಹೆಚ್ಚು ಬಾಕಿ ಇರಬಾರ್ದು. ಹಳೆಯ ಡಿಫಾಲ್ಟರ್ಗಳಿಗೆ ಸಾಲ ಮರುಪಾವತಿ ಮಾಡಿದವರಿಗೆ ಯೋಜನೆಯ ಲಾಭ ಸಿಗುವುದಿಲ್ಲ. ಇನ್ನು ಬ್ಯಾಂಕ್ಗಳು EMI ಪಾವತಿಸಲು ಹೆಚ್ಚಿನ ಕಾಲಾವಕಾಶವನ್ನು ನೀಡಬಹುದು ಅಥವಾ ಸಾಲದ ಮರುಜೋಡಣೆ ಮಾಡಿಕೊಡ್ಬೋದು. ಒಂದು ವೇಳೆ ಬ್ಯಾಂಕ್ EMI ವಿನಾಯಿತಿ ನೀಡಿದರೂ ನಿಮಗೆ ಅದು ಬೇಡವಾಗಿದ್ದರೆ ಅಥವಾ ನೀವು ಸಮಯಕ್ಕೆ ಸರಿಯಾಗಿ ಕಂತು ಪಾವತಿಸಲು ಶಕ್ತರಾಗಿದ್ದರೆ 135 ದಿನಗಳ ಒಳಗಾಗಿ ನೀವು ಆಪ್ಟ್ ಔಟ್ ಅಂದರೆ ಸೌಲಭ್ಯ ಬೇಡ ಅಂತ ಹೇಳಿ ಅರ್ಜಿಯನ್ನು ಸಲ್ಲಿಸಬಹುದು. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಇನ್ನು ನಮ್ಮ ಚಾನಲನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.